ಎಸ್ ಸರ್, ತಗೊಳ್ಳಿ ಸರ್. ಏ ಅಲ್ಲೇ ಇರು, ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್. ಕೊರೋನಾ ಗಿರೋನಾ ಬಂದ್ಬಿಟ್ಟದು. ಅಲ್ಲೇ ಚೇರ್ ಮೇಲೆ ದುಡ್ಡಿಟ್ಟಿದ್ದೀನಿ, ಕವರ್ನು ಅಲ್ಲೇ ಇಟ್ಬಿಡು, ನಾನು ತಗೋತೀನಿ. ಐ ಆಮ್ ಸಾರಿ ಸರ್, ಐ ಆಮ್ ಸಾರಿ ಸರ್. ಹಾಂ, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಪ್ಪ ಹಾಗೆ ನೋಡ್ತಾ ಇದೆಯಾ? ಡ್ರಿಂಕ್ಸು ಸಿಗುತ್ತಾ ಸರ್? ಡ್ರಿಂಕ್ಸಾ? ಇಲ್ಲಿ ಸಿಗುತ್ತೆ ಸರ್? ಸಿಗುತ್ತೆ ಸಿಗುತ್ತೆ. 1/4 ಕೊಟ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಕೊರೋನಾ, ಲಾಕ್ಡೌನು ಎಲ್ಲ ಕಡೆ ಬಂದಲ್ವಾ ಸರ್? ಅದು ನನಗೆ ನಿನಗೆ ಮಾತ್ರ, ಬ್ಲಾಕ್ ಅಲ್ಲಿ ಮಾರೋರ್ಗಲ್ಲ. ನದಿ ಮೂಲನ ಋಷಿ ಮೂಲನ ಕೇಳಬಾರ್ದು ಅಂತಾರೆ, ಅದಕ್ಕೆ ಹೊಸ ಸೇರ್ಸ್ಕೋಬೇಕೀಗ. ಎಣ್ಣೆ ಮೂಲನೂ ಕೇಳೋಂಗಿಲ್ಲ. ಹಾಲು, ತರಕಾರಿ, ದಿನಸಿನ ಜನ ಕ್ಯೂನಲ್ಲಿ ನಿಂತು ತಗೋತಿಲ್ವಾ ಸರ್? ಅದು 3 ಹೊತ್ತು ಬಳಸ್ಬೇಕು. ಮೊದಲೇ ಕುಡಿಯೋರು ಕಡಿಮೆ, ಕುಡಿದ್ರೆ 1 ಹೊತ್ತು ಕುಡಿತಾರೆ. ಸರ್ಕಾರ ಅದನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಸರ್? ರೆಗ್ಯುಲರ್ ಆಗಿ ಕುಡಿಯೋರ್ಗೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಸರ್. ಅದು ಸಿಗಲ್ಲ ಅಂದಾಗ ವಿಲ ಒದ್ದಾಡ್ಬಿಡ್ತಾರೆ. ಕಷ್ಟ ಆದ್ರೆ ಬಿಟ್ಬಿಡ್ಬೇಕಪ್ಪ. ಹೇಳೋ ಅಷ್ಟು ಸುಲಭ ಅಲ್ಲ ಸರ್. ಡ್ರಿಂಕ್ಸು ಸರಿ ಇಲ್ಲ ಅಂದಮೇಲೆ ಸರ್ಕಾರ ಯಾಕೆ ಸರ್ ಪರ್ಮಿಷನ್ ಕೊಡಬೇಕು? ಸರ್ಕಾರನ ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದು. ಅವ್ರು ಮೊದಲೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸರ್, ನಿಮ್ಮಂಥವ್ರು ದುಡ್ಡಿರೋರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತರಿಸ್ಕೋತೀರಾ ಸರ್? ಬಡವರು ಅದನ್ನೇ ಮಾಡಕ್ ಹೋದ್ರೆ ಮನೆ ಮಠ ಮಾರ್ಕೋಬೇಕಾಗತ್ತೆ. ಏ ನಿಲ್ಸಪ್ಪ ನಿನ್ ಭಾಷಣನ. ನಿನ್ಗೇನೀಗ ಎಣ್ಣೆ ತಾನೇ ಬೇಕು? ನಾನು ಕೊಡ್ತೀನಿ ಬಾ. ಏಯ್ ಅಲ್ಲೊಂದು ಗ್ಲಾಸ್ ತಗೊಂಬಾ. ಅಯ್ಯೋ, ನನಗಲ್ಲ ಸರ್, ನಮ್ಮ ಅಪ್ಪನ್ ಬೇಕಿತ್ತು. ತಂದೆಗೆ ತಕ್ಕ ಮಗ. ನೀನ್ ಕುಡಿಯಲ್ಲ, ನಿಮ್ಮ ಅಪ್ಪಂಗೆ ತೊಗೊಂಡೋಗ್ತೀಯ. ಆಗ್ಲಿ. ಅಲ್ಲಿ ಯಾವ್ದಾರು ಖಾಲಿ ಬಾಟ್ಲಿ ತಗೊಂಬಾ. ಬೇಡ ಸರ್, ವಾರಕ್ಕೆ ಮುಂಚೆ ಕೊಟ್ಟಿದ್ರೆ ಕುಡಿತಿದ್ರು ಅನ್ಸುತ್ತೆ. ಬಿಟ್ಬಿಟ್ರಾ? ಬಿಟ್ಬಿಟ್ರು ಸರ್. ಈ ಪ್ರಪಂಚದ ಸಹವಾಸನೇ ಬೇಡ ಅಂತ ತಮ್ಮ ಪ್ರಾಣನೇ ಬಿಟ್ಬಿಟ್ರು ಸರ್. ನಮ್ಮ ಅಪ್ಪನಿಗೆ ಕುಡಿಯೋ ಅಭ್ಯಾಸ ಇತ್ತು ಸರ್. ಹೆಂಡತಿಗೆ ಹುಷಾರಿಲ್ಲ, ಮಗನಿಗೆ ಸರಿಯಾದ ಕೆಲಸ ಇಲ್ಲ ಅಂತ ದಿನಾ ಕುಡಿತಿದ್ರು ಸರ್. ಈ ಹಾಳಾದ ಲಾಕ್ಡೌನು, ಕೊರೋನಾ ಅಂತ ಬಂದ್ಮೇಲೆ ಅವ್ರಿಗೆಲ್ಲೂ ಡ್ರಿಂಕ್ಸೇ ಸಿಗ್ಲಿಲ್ಲ ಸರ್. ಅವ್ರ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ ಸರ್. ಯಾರು ಇಲ್ದಿರೋ ಟೈಮಲ್ಲಿ ನೇಣಾಕೋಗ್ಬಿಟ್ರು ಸರ್. ನೇಣಾಕೋಗ್ಬಿಟ್ರು ಸರ್. ಏನ್ ಹೇಳ್ತಿದ್ಯಾ? ಐ ಆಮ್ ಸಾರಿ ಸರ್. ನಾನೇನೋ ಹೇಳಿ ನಿಮ್ಮ ಮೂಡನ್ನ ಹಾಳು ಮಾಡ್ಬಿಟ್ಟೆ. ನಾನು ತುಂಬಾ ಸಣ್ಣವನು, ಆದ್ರೂ ಒಂದು ಮಾತು ಹೇಳ್ತೀನಿ ಸರ್, ಅಭ್ಯಾಸ ಮಾಡ್ಕೋಬೇಡಿ ಸರ್, ಅಭ್ಯಾಸ ಮಾಡ್ಕೋಬೇಡಿ. ಅಭ್ಯಾಸ ಮಾಡ್ಕೋಬೇಡಿ ಸರ್.